ನ್ಯೂಸ್ 18. ಇಲ್ಲಿವರೆಗೂ ಬಿಜೆಪಿ ಕಥೆ ನೋಡಿದ್ರಿ. ಈಗ ಕಾಂಗ್ರೆಸ್ ಲೆಕ್ಕ ನೋಡೋಣ. 166 ಕ್ಷೇತ್ರಕ್ಕೆ ಟಿಕೆಟ್ ಘೋಷಿಸಿದೆ ಕಾಂಗ್ರೆಸ್. ಇನ್ನು ಕೂಡ 58 ಕ್ಷೇತ್ರ ಬಾಕಿ ಇಟ್ಟುಕೊಂಡಿದೆ. ಇದರಲ್ಲಿ 47 ಕ್ಷೇತ್ರಗಳನ್ನು ಆಲ್ರೆಡಿ ಫೈನಲ್ ಮಾಡಲಾಗಿದೆ. ಆದರೆ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕಸಿಬಿಸಿ ಇದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳು ಅಂತ ನೋಡ್ತಾ ಹೋಗೋಣ. ತರೀಕೆರೆಯಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ, ಶ್ರೀನಿವಾಸ್ ಹಾಗೇನೆ ಗೋಪಿಕೃಷ್ಣ. ಅವರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹದ್ದು ಟೆನ್ಷನ್. ಇನ್ನು ಶ್ರವಣಬೆಳಗೊಳದಲ್ಲಿ ರಾಮಚಂದ್ರ ಮತ್ತು ಗೋಪಾಲಸ್ವಾಮಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಇವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಗಳೂರು ಉತ್ತರದಲ್ಲಿ ಮೊಯ್ದೀನ್ ಬಾವಗೆ ಕೊಡ್ತಾರಾ, ಇನಾಯತ ಅಲಿಗೆ ಕೊಡ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅರಕಲಗೂಡಲ್ಲಿ ಕೃಷ್ಣೇಗೌಡ ಮತ್ತು ಶ್ರೀಧರ್ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಪಟ್ಟಿಯಲ್ಲಿ ಗೊತ್ತಾಗುತ್ತೆ. ಚಿಕ್ಕಮಗಳೂರಲ್ಲಿ HD ತಮ್ಮಯ್ಯ ಮತ್ತು ಹರೀಶ್ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಇವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಇವೆಲ್ಲವೂ ಕೂಡ ಇನ್ನೂ ಗೊಂದಲದಲ್ಲಿದೆ. ಒಂದಷ್ಟು ಬಂಡಾಯ ಹೇಳುವಂತಹ ಅನೇಕ ಕ್ಷೇತ್ರಗಳು ಕೂಡ ಇವೆಲ್ಲವೂ ಆಗಿದೆ. CV ರಾಮನ್ ನಗರದಲ್ಲಿ ಸಂಪತ್ ರಾಜು ಮತ್ತು ಆನಂದ್ ಅವರು ಆಕಾಂಕ್ಷಿಗಳಿದ್ದಾರೆ. ಇವರಿಬ್ಬರಲ್ಲಿ ಏನಾದರೂ ಟಿಕೆಟ್ ಸಿಗತ್ತಾ, ಯಾರಿಗೆ ಸಿಗುತ್ತೆ ಇಬ್ಬರಲ್ಲಿ ಒಬ್ಬರಿಗೆ ಅನ್ನೋದು ನೋಡಬೇಕು. ಹುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಕೊಡ್ತಾರಾ ಅಥವಾ ಹೊಸ ಮುಖಕ್ಕೆ ಅಲ್ಲಿ ಮಣೆ ಹಾಕ್ತಾರಾ ಅನ್ನೋದು ನೋಡಬೇಕಾಗತ್ತೆ. ಇನ್ನು ಬಳ್ಳಾರಿ ನಗರದಲ್ಲಿ ಭರತ್ ರೆಡ್ಡಿ ಆಕಾಂಕ್ಷಿ ಇದ್ದಾರೆ, ಆಂಜನೇಯಲು ಆಕಾಂಕ್ಷಿ ಇದ್ದಾರೆ. ಇದರಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡುತ್ತೆ ಅನ್ನೋದು ನೋಡಬೇಕು. ದೇವರ ಹಿಪ್ಪರಗಿಯಲ್ಲಿ ಗೌರಮ್ಮ ಮುತ್ತತ್ತಿ ಮತ್ತು ಶರಣಪ್ಪ ಸುಣಗಾರ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಈ ಎಲ್ಲಾ ಕ್ಷೇತ್ರಗಳಿದೆಯಲ್ಲ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನಲ್ಲಿ. ಇನ್ನು ಕೃಷ್ಣರಾಜದಲ್ಲಿ ಸೋಮಶೇಖರ್ ಹಾಗೆಯೇ ನವೀನ್ ಇವರಿಬ್ಬರು ಆಕಾಂಕ್ಷಿಗಳು ಇರೋದ್ರಿಂದ ಯಾರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ. ಚಾಮರಾಜದಲ್ಲಿ ವಾಸು ಮತ್ತು ಹರೀಶ್ ಗೌಡ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇವರಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ನೋಡಬೇಕಾಗುತ್ತೆ. ಇವೆಲ್ಲವೂ ಒಂದಷ್ಟು ಕ್ರಿಟಿಕಲ್ ಆಗಿರುವಂತಹ ಗೊಂದಲ ಉಂಟಾಗಿರುವಂತಹ ಕ್ಷೇತ್ರಗಳು. ಜೆಡಿಎಸ್ ಪಕ್ಷಕ್ಕೆ ದತ್ತ ವಾಪಸ್ ಆಗಿದ್ದಾರೆ. ಆದರೆ ಈ ವಿಷಯ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಭವಾನಿ ಅವರೇ ಹಾಸನ ಅಖಾಡದಿಂದ ಹಿಂದೆ ಸರಿತಾರಂತೆ, ಹೊಸ ಕ್ಷೇತ್ರನೂ ಕೇಳಿದ್ದಾರಂತೆ. ಇದು HDKಗೆ ಗೊತ್ತಿಲ್ವಂತೆ. ಜೆಡಿಎಸ್ ಅಣ್ತಮ್ಮನ ಮಧ್ಯೆ ನಡೀತಿರೋ ಕೋಲ್ಡ್ ವಾರ್ ಹೇಗಿದೆ ನೋಡಿ. ರಾಜ್ಯ ವಿಧಾನಸಭೆ ಎಲೆಕ್ಷನ್ನಲ್ಲಿ ಅಸಲಿ ಆಟ ಶುರುವಾಗಿದೆ. ಟಿಕೆಟ್ ಕ್ಲೈಮ್ಯಾಕ್ಸ್ ಜೊತೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಿದ್ದು ಎಲ್ಲ ಪಕ್ಷಗಳಲ್ಲೂ ಲಾಸ್ಟ್ ಮಿನಿಟ್ ತಂತ್ರ ಪ್ರತಿತಂತ್ರ ಶುರುವಾಗಿದೆ. ಈ ಮಧ್ಯೆ ಜೆಡಿಎಸ್ನಲ್ಲಿ ಬಂಡಾಯಕ್ಕೆ ಒಪ್ಪಂದದ ಮದ್ದು ಅರಿಯುತ್ತಿದ್ದಾರೆ. ಕಾಂಗ್ರೆಸ್ ಸೇರಿದ್ದ ದತ್ತ ಘರ್ವಾಪ್ಸಿ, ಜೆಡಿಎಸ್ ಸೇರಿದ ಮೇಸ್ಟ್ರಿಗೆ ಕಡೂರು ಟಿಕೆಟ್. ಒಂದು ಕಾಲದ ಮಾಜಿ ಪ್ರಧಾನಿ ದೇವೇಗೌಡರ ಮಾನಸ ಪುತ್ರ, ಸಿಂಪಲ್ ಹಾಗೂ ಸಾದಾ ಸೀದಾ ಮನುಷ್ಯ YSV ದತ್ತ ಬದಲಾದ ಕಾಲಘಟ್ಟದಲ್ಲಿ ಕಳೆದ ಜನವರಿ 14ರಂದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ಕೂಡ ಕಡೂರಿನಿಂದ ಟಿಕೆಟ್ ನೀಡೋ ಭರವಸೆ ನೀಡಿತ್ತು. ಆದರೆ ದತ್ತಾರಿಗೆ ಟಿಕೆಟ್ ನೀಡದೆ ಆನಂದ್ಗೆ ಕಾಂಗ್ರೆಸ್ ನಾಯಕರು ಟಿಕೆಟ್ ಘೋಷಣೆ ಮಾಡಿದ್ರು. ಇದರಿಂದಾಗಿ ಬಂಡೆದ್ದ ದತ್ತ ನಿನ್ನೆ ದೇವೇಗೌಡರನ್ನ ಭೇಟಿಯಾಗಿದ್ರು. ಇವತ್ತು HD ರೇವಣ್ಣ ಸಮ್ಮುಖದಲ್ಲಿ ಮತ್ತೆ ಜೆಡಿಎಸ್ ಸೇರಿದ್ದು ಕಡೂರಿನಿಂದ ಜೆಡಿಎಸ್ ಅಭ್ಯರ್ಥಿ ಆದರು. ದೇವೇಗೌಡರು ಏನ್ ಹೇಳಿದರೆ ಅದಕ್ಕೆ ನಾವೆಲ್ಲ ನಿರ್ಣಯಕ್ಕೆ ಬದ್ಧರಾಗಬೇಕು ಅಂತ ಹೇಳಿ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕಾಗಿಂದಲೇ ನಿಲ್ಲಬೇಕು. ಅದು ಒಂದು ಸಾಲಿನ ನಿರ್ಣಯ. ನಾನು ಯಾವ ಉದ್ದೇಶದಿಂದ ಅಲ್ಲ, ಈ ಉದ್ದೇಶ ದೇವೇಗೌಡರು ಬದುಕಿದ್ದಂಗೆ ಇದು ಆಗ್ಬಾರ್ದು. ನಿನ್ನ ಪಕ್ಷೇತರನ್ನಾಗಿ ನಿಲ್ಲಿಸೋಕೆ ನಾನೇನು ಸತ್ತಿಲ್ಲ, ಬದುಕಿ ಹಾಗೂ ಇಲ್ಲ ಹೀಗೂ ಇಲ್ಲ, ಏನು ಹೇಳಬೇಡ. ನೀವು ಕೆಂಪಿಗೆ ಹೋಗು, ನಾಳೆ ಪ್ರಜ್ವಲ್ಲು ರೇವಣ್ಣನ ಕಳಿಸ್ತೀನಿ, ಅವರೇ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ತಾರೆ. ಕಡೂರು ಕ್ಷೇತ್ರ ಹಾಸನ ಲೋಕಸಭೆ ವ್ಯಾಪ್ತಿಯಲ್ಲಿದೆ. ಇದರ ಹಿಂದೆ ಮಗ ಪ್ರಜ್ವಲ್ ರೇವಣ್ಣ ಮತ ಬ್ಯಾಂಕ್ ಲೆಕ್ಕ ಹಾಕಿ ರೇವಣ್ಣ ದತ್ತಾಗೆ ಮಣೆ ಹಾಕಿದ್ದಾರೆ. ಆದ್ರೆ ಈ ವಿಷಯ ಕುಮಾರಸ್ವಾಮಿಗೆ ಗೊತ್ತಿಲ್ಲ. ದತ್ತ ಜೆಡಿಎಸ್ ಸೇರಿದ್ರಲ್ಲ ಅಂದ್ರೆ ಹೌದಾ ಅಂದ್ರು HDK. ಅವರು ದೊಡ್ಡವರು, ನಾನು ಅವರಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆ ಏನು ಚರ್ಚೆ ಮಾಡಿ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದೇವೇಗೌಡರು ಇದ್ದಾರೆ, ರೇವಣ್ಣವರಿದ್ದಾರೆ, ಅವರು ತೀರ್ಮಾನ ಮಾಡಿದ್ದಾರೆ. ಸಿಂಹಾಸನ ಟಿಕೆಟ್ ಕದನಕ್ಕೆ ಇತಿಶ್ರೀ. ಚಾಮರಾಜದತ್ತ ಭವಾನಿ ರೇವಣ್ಣ ಚಿತ್ತ. ಇನ್ನು ಹಾಸನ ಟಿಕೆಟ್ಗಾಗಿ ಸ್ವರೂಪ್ ಮತ್ತು ಭವಾನಿ ನಡುವಿನ ಜಿದ್ದಾಜಿದ್ದಿಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಮೈಸೂರಿನ ಚಾಮರಾಜ ಕ್ಷೇತ್ರದಿಂದ ಭವಾನಿ ರೇವಣ್ಣ ಕಣಕ್ಕಿಳಿಸೋ ಲೆಕ್ಕಾಚಾರ ನಡೆಯುತ್ತಿದೆಯಂತೆ. ಚಾಮರಾಜ ಕ್ಷೇತ್ರದ ಮತಗಣಿತ ಏನು ಅನ್ನೋದನ್ನ ನೋಡೋದಾದ್ರೆ ಬ್ರಾಹ್ಮಣ ವೀರಶೈವ ಲಿಂಗಾಯತರೇ ಇಲ್ಲಿ ಹೆಚ್ಚಾಗಿದ್ದು, ಕುರುಬರು, ಮುಸ್ಲಿಂ, ದಲಿತರು ನಿರ್ಣಾಯಕರಾಗಿದ್ದಾರೆ. 1994 2008ರವರೆಗೆ ಶಂಕರಲಿಂಗೇಗೌಡ ಜಯಗಳಿಸುತ್ತಾ ಬಂದಿದ್ದು, 2013ರಲ್ಲಿ ಕಾಂಗ್ರೆಸ್ನಿಂದ ವಾಸು ಗೆಲುವು ಕಂಡಿದ್ರು. ಸದ್ಯ ಬಿಜೆಪಿಯ ಎಲ್ ನಾಗೇಂದ್ರ ಶಾಸಕರಾಗಿದ್ದು,
ಬಿಜೆಪಿ ಅಭ್ಯರ್ಥಿ 51,683 ಮತ ಗಳಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ 36,747 ಮತ ಗಳಿಸಿದ್ರು. ಇನ್ನು ಜೆಡಿಎಸ್ 27,284 ಮತ ಗಳಿಸಿದ್ರೆ ಪಕ್ಷೇತರ ಅಭ್ಯರ್ಥಿ 21,282 ಮತಗಳನ್ನ ಪಡೆದುಕೊಂಡಿದ್ರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ. ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ನಿಂದ ಡಮ್ಮಿ ಅಭ್ಯರ್ಥಿ. ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಕೊಡು ಕೊಳ್ಳೋ ಲೆಕ್ಕಾಚಾರ ಭರ್ಜರಿಯಾಗಿ ನಡೆದಿದೆಯಂತೆ. ಕಾರಣ ಹೈ ವೋಲ್ಟೇಜ್ ಕ್ಷೇತ್ರವಾಗಬಹುದು ಎಂದುಕೊಂಡಿದ್ದ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಎದುರು ಕಾಂಗ್ರೆಸ್ನಿಂದ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಅಭ್ಯರ್ಥಿ ಹಾಕೋ ಪ್ಲಾನ್ ಆಗಿದ್ಯಂತೆ. ಎಚ್ಡಿಕೆ ಎದುರು ಚನ್ನಪಟ್ಟಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಂಗಾಧರ್ಗೆ ಟಿಕೆಟ್ ಕೊಡ್ತಿದ್ದಾರೆ ಎನ್ನಲಾಗ್ತಿದ್ದು, ಇದು ಒಳ ಒಪ್ಪಂದ ಎನ್ನಲಾಗಿದೆ. ಇದಕ್ಕೆ ಪ್ರತಿಯಾಗಿ ಕನಕಪುರದಲ್ಲಿ ಬಿ ನಾಗರಾಜು ಎಂಬ ವ್ಯಕ್ತಿಗೆ ಜೆಡಿಎಸ್ ಟಿಕೆಟ್ ನೀಡಲು ನಿರ್ಧರಿಸಲಾಗಿದ್ಯಂತೆ. ಯಾರು ಎಲ್ಲಿಯೇ ಸ್ಪರ್ಧಿಸಲಿ, ಅಂತಿಮವಾಗಿ ಆತನ ಹಣೆಬರಹ ನಿರ್ಧರಿಸೋದು ಮಾತ್ರ ಮತದಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.